ವಿಶೇಷ ಮಹಿಮೆಯಿಂದ ಕೂಡಿದವುಗಳು. ಒಂದು ಭಾಗ್ಯ ವಿಹಾರಿ ಕೃಷ್ಣ ಅಂತ ಒಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದಲ್ಲಿ 24 ಗಂಟೆ ಯಾವಾಗಲೂ ಜನ ತುಂಬಿಕೊಂಡಿರ್ತಾರೆ. ಅದರಲ್ಲೂ ಬಹಳಷ್ಟು ಸಾಧುಗಳು ಸಂತರು ಬೃಂದಾವನದಲ್ಲಿ ವಾಸವಾಗಿದ್ದಾರೆ. ಅವರೆಲ್ಲ ಈ ಭಾಗ್ಯ ವಿಹಾರಿಯ ದರ್ಶನಕ್ಕೆ ಬಂದೇ ಬರ್ತಾರೆ. ಈ ಭಾಗ್ಯ ವಿಹಾರಿ ಕೃಷ್ಣ ಇದ್ದಾರಲ್ಲ, ಅವನು ಇಷ್ಟಿದ್ದಾನೆ, 1 ಫೀಟ್ ಅಷ್ಟಿದ್ದಾನೆ. ಅವನಿಗೆ ಎಷ್ಟು ಅಲಂಕಾರ ಮಾಡ್ತಾರಂದ್ರೆ ಅವನಿಗೆ ಎದ್ದಿದ್ದಕ್ಕೆ ಕಾಣಿಸಲ್ಲ, ಅಷ್ಟು ಅಲಂಕಾರದಿಂದ ಅವನು ಮುಚ್ಚಿ ಹೋಗ್ತಾನೆ. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅದೇ ಕೃಷ್ಣನಿಗೆ 3 ನಿಮಿಷಕ್ಕೊಮ್ಮೆ ಪರ್ದೆ ಹಾಕ್ತಾರೆ, ಪರ್ದೆ ತೆಗಿತಾರೆ, ಪರ್ದೆ ಹಾಕ್ತಾರೆ, ಪರ್ದೆ ತೆಗಿತಾರೆ. ಅದು ಯಾಕೆ ಅಂದ್ರೆ, ನಮ್ಮ ಕೃಷ್ಣ ಇದ್ದಾನಲ್ಲ, ಅವನು ತುಂಬಾ ಹೊಲ ಅಂದ್ರೆ ಮುಗ್ಧ, ಸರಳ. ಅದೇನು ಅಂದ್ರೆ, ಯಾರಾದ್ರೂ ಪ್ರೀತಿಯಿಂದ ಅಂತ ಕರೆದ್ರೆ ಅವನ ಹಿಂದೆ ಹೋಗಿನೇ ಬಿಡ್ತಾರೆ ಇವನು. ಆಮೇಲೆ ದೇವಸ್ಥಾನದಲ್ಲಿ ಯಾರಿದ್ದಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡೋದಿದೆ. ಅದಕ್ಕಾಗಿ ಯಾವ ಸಾಧು ಸಂತರ ಕಣ್ಣು ಅವನಿಗೆ ಬೀಳೋದು ಬೇಡ ಅಂತ 3 ನಿಮಿಷಕ್ಕೊಮ್ಮೆ ಅವನಿಗೆ ಪರ್ದೆ ಹಾಕ್ತಾರೆ, ಪರ್ದೆ ತೆಗಿತಾರೆ, ಹಾಕ್ತಾರೆ, ತೆಗಿತಾರೆ. ಹಾಗೆ ಕೃಷ್ಣ ಇದ್ದಾನಲ್ಲ, ಹಿಂದೆ ಯಾವ್ಯಾವುದೋ ಸಂತರ ಜೊತೆ ಹೋಗಿದ್ದಾರೆ, ಅವರಲ್ಲಿ ಇರೋದೇ ಇರುತ್ತೆ. ಹೀಗೆ ಕೆಲವು ದೇವಸ್ಥಾನಗಳು ಬೃಂದಾವನದಲ್ಲಿ ಬಹಳ ಜಾಗೃತವಾಗಿವೆ, ಜೀವಂತವಾಗಿವೆ. ಇನ್ನು ಕೆಲವು ಜಾಗ ಬರುತ್ತೆ. ಉದಾಹರಣೆಗೆ ಅದರ ಹೆಸರೇನು ಬರುತ್ತೆ, ರಮಣ ರೇಖೆ ಅಂತ ಬರುತ್ತೆ. ಇನ್ನೊಂದು ಸೇವಾಕುಂಜ ಅಂತ